ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಬಗ್ಲಿಂಕ್ನ ಸೆಂಡ್ ಮಾಡಾಯ್ತು. ಗುಡ್ ಮೇಡಮ್, ಇದನ್ನವ್ರು ಓಪನ್ ಮಾಡ್ತೀನಿ ಡಮಾರ್. ಸಾರಿ ಮೇಡಮ್, ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿಬಿಟ್ಟೆ. ನಾಟ್ ಅಟ್ ಆಲ್, ನಾನು ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮೇಡಮ್, ಎದುರಾಳಿಗಳನ್ನ ಸೋಲ್ಸ್ಬೇಕು ಅಂದ್ರೆ ಆರಾಡಿ ಹೋರಾಡಿ ಎನರ್ಜಿನ ವೇಸ್ಟ್ ಮಾಡ್ಕೋಬಾರ್ದು ಮೇಡಮ್. ಸಿಂಪಲ್ ಆಗಿ ಅವ್ರ ವೀಕ್ನೆಸ್ನ ಹಿಡಿದು ಸೀಕ್ರೆಟ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಮೇಡಮ್. ಆವಾಗ ಅವರು ಹಲ್ಕಿತ್ತಿರೋ ಅವತಾರ ಆಗ್ಬಿಡ್ತಾರೆ. ಎಷ್ಟೇ ವಿಷಯ ಇದ್ರೂ ಯೂಸ್ ಇಲ್ಲ. ನಾವು ಊದೋ ಪುಂಗಿಗೆ ತಲೆ ಆಡಿಸ್ಕೊಂಡಿರ್ತಾರಷ್ಟೇ ಅಲ್ವಾ ಮೇಡಮ್? ನಿಜ, ನಾವು ಅವ್ರ ವಿರುದ್ಧವಾಗಿ ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕಕ್ಕಾಗುತ್ತೋ ಅಷ್ಟು ಒಳ್ಳೇದು. ಗೌತಮ್ ಅವ್ರಿಗೆ ಈ ವಿಷಯನ ಹೇಳೋದಕ್ಕೆ, ಕನ್ವಿನ್ಸ್ ಮಾಡೋದಕ್ಕೆ, ನಂಬಿಸೋದಕ್ಕೆ ನಾವು ಕೂಡ ಒಂದೊಂದು ಸಾಕ್ಷಿನೂ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಾಂದ್ರೆ ಗೌತಮ್ ಅವರು ಒಪ್ಪಲ್ಲ. ಆ್ಯಂಡ್ ಆಗ ನಾವು ಫೇಲ್ ಆಗೋಗ್ಬಿಡ್ತೀವಿ. ಆಮೇಲೆ ಅವ್ರು ಏನೇ ಮಾಡಿದ್ರು ನಾವು ಅವ್ರು ಮಾಡ್ತಿರೋ ಅನ್ಯಾಯನ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ಬೇಕಾಗುತ್ತೆ. ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಅವ್ರ ಲಿಂಕ್ನ ಓಪನ್ ಮಾಡಿದ್ರು ಅಂದ್ರೆ ಸಾಕು ಮೇಡಮ್, ಅವ್ರು ನಮ್ಮ ಬಲೆಗೆ ಬಿದ್ರು ಅಂತಾನೆ ಲೆಕ್ಕ. ಗೆಳೆಯ, ಯಾಕೋ ಬೇಜಾರಲ್ಲಿದೆಯಾ? ಸ್ವಲ್ಪ ದಿವಸ ತಾನೇ, ಎಲ್ಲ ಸರಿ ಹೋಗುತ್ತಿರೋ, ಬೇಜಾರು ಮಾಡ್ಕೋಬೇಡ. ಬೇಜಾರಾಗ್ತಾ ಇರುತ್ತೇನೋ. ಮಗು ಸಿಕ್ತಲ್ಲ ಅಂತ ಬಹಳ ಖುಷಿಯಾಗಿದ್ದೆ ನಾನು. ಇವತ್ತೇ ಮನೆ ಕರ್ಕೊಂಡು ಹೋಗ್ಬೋದು, ಭೂಮಿಕಾ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೋದು, ವಿಷಯ ಹೇಳ್ಬೋದು ಅಂತೆಲ್ಲ ಅನ್ಕೊಂಡಿದ್ದೆ. ಒಂದು ವಾರ ಪೋಸ್ಟ್ಪಾನ್ ಆಯ್ತಲ್ಲ, ಖಾಲಿ ಕೈನಲ್ಲಿ ಹೋಗ್ತಾ ಇದ್ದೇನಲ್ಲ ಅಂತ ಬಹಳ ನೋವಾಗ್ತಾ ಇದೆ ಕಣ. ಏಯ್, ಯಾಕೋ ಬೇಜಾರು ಮಾಡ್ಕೋತೀಯಾ? ಮಗು ಸಿಕ್ಕಿದೆ, ಮಗು ಸೇಫ್ ಆಗಿದೆ, ಅದಕ್ಕೆ ಏನು ಆಗಿಲ್ಲ ಅನ್ನೋದು ಗೊತ್ತಾಯ್ತಾನೆ. ಇನ್ಯಾಕೆ ಬೇಜಾರು? ಖುಷಿ ಪಡೋ ವಿಷಯ ಇದು, ಖುಷಿ ಪಡೋ. ಅದು ಸರಿ. ಇನ್ನು ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ ಅಲ್ವಾ? ಮಗು ಸಿಗೋ ತನಕ ಅದು ಸೇಫ್ ಆಗಿರ್ಲಿ, ಚೆನ್ನಾಗಿರ್ಲಿ ಅಂತಿದ್ದೆ. ಈಗ ಸಿಕ್ಕಿದ್ಮೇಲೆ ಮನೆ ಕರ್ಕೊಂಡು ಹೋಗ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀನಿ. ಅವಳು ಸಿಕ್ಲು ಅನ್ನೋ ಖುಷಿಗಿನ್ನ ಈ ದುಃಖನೇ ಜಾಸ್ತಿ ಆಗ್ತಿದೆ ಕಣ. ಅದಕ್ಕೆ ಅಲ್ವೇನೋ ಕವಿಗಳು ಹೇಳಿರೋದು, ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಕೊಳ್ಳೋದೇ ಜೀವನ ಅಂತ. ಏಯ್, ಈ ಕವಿತೆ ಯಾವ ಕವಿ ಹೇಳಿದಾರ? ಸುಮ್ಮನೆ ಇಲ್ದಿರೋದರ ಹೇಳ್ಬೇಡ ಗೆಳೆಯ. ಇದು ಆನಂದ ಕವಿ ಬರೆದಿರೋ ಕವಿತೆ. ಸ್ವಲ್ಪ ಅದರ ಇಂಪ್ರೂವೈಸೇಷನ್ ಅನ್ಕೋ. ಒಟ್ಟು ನಿನಗೆ ನಗು ಬಂತಲ್ಲ, ಅಷ್ಟೇ ಸಾಕು. ನನ್ನ ಕವಿತೆಗೆ ಒಂದು ಬೆಲೆ ಸಿಕ್ತು. ಸಖತ್ ಖುಷಿ ಆಗ್ತದೆ ಕಣ. ನಮ್ಮನೆ ಮಹಾಲಕ್ಷ್ಮಿ ಅವಳು ಕುಂತ್ರೆ ನಿಂತ್ರೆ ಬರೀ ಅವಳದೇ ಯೋಚನೆ ಆಗೋಗಿತ್ತು ನನಗೆ. ಸ್ವರ್ಗ ಸಿಕ್ಕಂಗೆ ಅನಿಸ್ತಾ ಇದೆ ನನಗೆ. ಇವತ್ತೇ ಹೋಗಿ ಮನೆಯವ್ರಿಗೆ, ಭೂಮಿಕಾಗೆ, ಎಲ್ಲರಿಗೂ ವಿಷಯ ಹೇಳ್ಬಿಡ್ತೀನಿ. ಅಪ್ಪ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಯಾಕೋ, ಅದ್ರಲ್ಲೇನೋ ಸಮಸ್ಯೆ? ಖುಷಿ ವಿಚಾರ ತಾನೆ. ಅಪ್ಪ ನೋಡು, ಫಸ್ಟ್ ರಿಪೋರ್ಟ್ ಬರಲಿ, ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಲಿ. ಅಲ್ಲಿವರೆಗೂ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ನಮ್ಮಿಬ್ರಿಗೆ ಗೊತ್ತು, ನಮ್ಮಿಬ್ರಲ್ಲೇ ಇದು ಬಿಡ್ಲಿ, ಅದು ಓಕೆನಾ? ಯಾಕೋ ಹೀಗೆ ಹೇಳ್ತಾ ಇದೀಯಾ? ಇದ್ರಲ್ಲಿ ಏನೋ ಇದೆ, ಖುಷಿ ವಿಚಾರ ಹಂಚ್ಕೋಬಾರ್ದಾ? ಅದಕ್ಕೆ ಹೇಳದ್ ನನಗೆ, ಒಂದ್ ತಿಳಿದ್ರೆ ಇನ್ನೊಂದು ತಿಳಿಯಲ್ಲ ಅಂತ. ನೋಡ, ಎಲ್ಲದಕ್ಕೊಂದು ರೀತಿ, ನೀತಿ, ಕ್ರಮ ಅಂತ ಇರುತ್ತೆ. ಅದು ಆ ಥರ ಮಾಡಿದ್ರೇನೆ ಸರಿ. ಸುಮ್ಮನೆ ಮಗು ಸಿಕ್ತು ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ ಕಣ. ಮನೆಗೆ ಹೋಗಿ ಎಲ್ಲ ಬನ್ನಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಮಗುನ್ ತೋರಿಸ್ಬೇಕು. ಆಗ ಸಿಗೋ ಮಜಾನೇ ಬೇರೆ. ನಾವು ಟ್ರೈಲರ್ ತೋರಿಸ್ಬಾರ್ದಮ್ಮ, ಡೈರೆಕ್ಟ್ ಫಿಲಮ್ ತೋರಿಸ್ಬೇಕು. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಸದ್ಯಕ್ಕೆ ತಪ್ಪಗಿದ್ದು ಬಿಡು. ನಾವಿಬ್ರು ಈ ವಿಷಯನ ಯಾರ ಹತ್ರನೂ ಲೀಕ್ ಮಾಡೋದೇ ಬೇಡ. ಇಬ್ರು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ ಬಿಡೋಣ, ಓಕೆನಾ? ಸರಿನಪ್ಪ, ಈಗಲೇ ಏನು ಹೇಳಲ್ಲ, ಓಕೆನಾ? ಮೆಸೇಜ್ ಕಳಿಸಿ ತುಂಬ ಹೊತ್ತಾಯ್ತಲ್ವಾ? ಇನ್ನೂ ಏನೋ ಡೆವಲಪ್ಮೆಂಟ್ ಇಲ್ಲ. ಇರಿ ಮೇಡಮ್, ಡಬಲ್ ಕೋಟಿಂಗ್ ತರ ಮತ್ತೆ ಸೆಂಡ್ ಮಾಡ್ತೀನಿ. ನಾವ್ ಇನ್ನೊಂದ್ಸಲ ಕಳ್ಸಿದ್ರೆ ಅವ್ರಿಗೇನು ಡೌಟ್ ಆಗಲ್ಲ ಅಲ್ವಾ? ಇಲ್ಲ ಮೇಡಮ್, ಆ ಥರ ಏನು ಡೌಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಟೋಟಲಿ ಎನ್ಕ್ರಿಪ್ಟೆಡ್ ಮೇಡಮ್, ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಸೆಂಡ್ ಮಾಡ್ತೀನಿ.
ಏನು ಪದೇ ಪದೇ ಮೆಸೇಜ್ ಬರ್ತಾ ಇದೆಯಲ್ಲ? ಏನು ಮೆಸೇಜ್ ಇದು? ಬ್ಲ್ಯಾಂಕ್ ಇದೆ. ಮೇಡಮ್ ಲಿಂಕ್ ಓಪನ್ ಆಯ್ತು, ಕುರಿ ಹಳ್ಳಕ್ಕೆ ಬೀಳ್ತು ಮೇಡಮ್. ನೋಡಿ ಅಂತೂ ಮೇಡಮ್ ಸ್ಟೆಪ್ 1 ಸಕ್ಸಸ್ ಆಯ್ತು ಮೇಡಮ್. ಇನ್ಮೇಲೆ ಅವ್ರ ಫೋನ್ ಯಾರೇ ಫೋನ್ ಮಾಡಿದ್ರು ಅದೆಲ್ಲ ನಮಗ್ ಕೇಳ್ಸುತ್ತೆ. ಅವ್ರ ಸೀಕ್ರೆಟ್ ಮಾತುಕತೆ ನಮ್ಗೆ ಓಪನ್ ಸೀಕ್ರೆಟ್ ಆಗುತ್ತೆ. ಹೆಂಗ್ ಮೇಡಮ್ ನನ್ನ ಪ್ಲಾನು? ಸೂಪರ್ ಸೂಪರ್. ಮೇಡಮ್ ನೀವು ಹಿಂಗೆ ಹೇಳಿದ್ದು ನಂಗೊಂಥರ ಗೋಲ್ಡನ್ ಪಜಲ್ ಸಿಕ್ತಂಗೆ ಆಗೋಯ್ತು. ಇನ್ಮೇಲೆ ಏನಿದ್ರು ನಮ್ಮ ಆಟ ಶುರು ಮೇಡಮ್. ಮೇಡಮ್ ಮಗು ಮಲಗಿದ್ಯಾ? ಹಾ ಮಲಗ್ತು. ಅಲ್ಲ ಸೃಜನ್ ಅವರೇ, ಇಷ್ಟೊತ್ತಾದ್ರೂ ಕಾಲ್ ಬಂದಿಲ್ಲ ಅಂದ್ರೆ ಆ ಲಿಂಕು ವರ್ಕ್ ಆಗ್ತಿಲ್ವಾ ಅಂತ ಅದನ್ನ ಚೆಕ್ ಮಾಡ್ಬೋದಾ? ಮೇಡಮ್ ನಂದೇ ಒಂದು ಪರ್ಸನಲ್ ನಂಬರ್ ಇದೆ, ಅದನ್ನ ಬರೀ ಬ್ಯಾಂಕ್ಗಳಿಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ. ಅದೆಲ್ಲೂ ಸೇವ್ ಆಗಿಲ್ಲ, ಯಾವ ಆ್ಯಪಲ್ಲೂ ನನ್ನ ಹೆಸರು ತೋರಿಸಲ್ಲ. ಅದ್ರಲ್ಲಿ ಕಾಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮೇಡಮ್. ಓಕೆ. ಬಟ್ ಏನಂತ ಮಾತಾಡಲಿ ಮೇಡಮ್? ಏನಂತ ಮಾತಾಡೋದಂದ್ರೆ ಈಗ ತಾನೇ ಹೇಳಿದ್ರಲ್ಲ ಬ್ಯಾಂಕ್ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದೀರಾ. ಸೊ ಬ್ಯಾಂಕ್ ಎಂಪ್ಲಾಯಿ ಅಥವಾ ಕಸ್ಟಮರ್ ಕೇರ್, ಲೋನ್ ಕೊಡ್ತಿದ್ದೀವಿ, ಸ್ಕೀಮ್, ಏನೋ ಒಂದು ಮಾತಾಡಿ. ಸೂಪರ್ ಮೇಡಮ್, ಮಾಡ್ತೀನಿ. ಇದ್ಯಾವ್ದು ಅನ್ನೋನ್ ನಂಬರ್? ತೆಗಿತಿಲ್ಲ ಮೇಡಮ್. ಬಟ್ ಬಿಡಲ್ಲ ಮೇಡಮ್, ಛಲ ಬಿಡೋದು ತ್ರಿವಿಕ್ರಮ್ ಥರ. ಮತ್ತೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಮೇಡಮ್. ಮೇಡಮ್ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೀವಿ. ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡ್ಬೋದಾ ಮೇಡಮ್? ಸಾರಿ, ನಾಟ್ ಇಂಟ್ರೆಸ್ಟೆಡ್. ಮೇಡಮ್ 2 ನಿಮಿಷ ಮೇಡಮ್. ನಮ್ದೊಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದೆ, ಲೇಟೆಸ್ಟಾಗಿ ಶುರು ಮಾಡಿರೋದು. ಸಾರಿ, ಅದರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್. ಮೇಡಮ್ ಇದು ನಿಮ್ಮಂಥ ಐ ನೆಟ್ವರ್ತ್ ಇರೋ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡಿನೇ ಡಿಸೈನ್ ಮಾಡಿರೋ ಸ್ಕೀಮ್ ಮೇಡಮ್. ಓಕೆ, ಅದೇನು ಅಂತ ಬೇಗ ಹೇಳಿ ಮುಗಿಸಿ. ಹಲೋ ಹೇಳಿ ಮೇಡಮ್. ನಾನೇನು ಹೇಳೋದು? ಅದೇನೋ ನೀವು ಹೇಳ್ತೀನಿ ಅಂತ ಹೇಳಿದ್ರಲ್ಲ. ಏನಿಲ್ಲ ಮೇಡಮ್, ನಮ್ಮದು ಬ್ಯಾಂಕ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಇಲ್ಲಾಂದರೆ ನಮ್ಮ ಬ್ಯಾಂಕ್ದು ಆ್ಯಪ್ಗೆ ಹೋಗಿ ಮೇಡಮ್. ಎಲ್ಲ ಡೀಟೇಲ್ಸ್ ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್, ಹ್ಯಾವ್ ಅ ನೈಸ್ ಡೇ. ಹಲೋ ಅಮೃತಧಾರೆ